ಪ್ರಿಯ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ಸ್ಪಂದನ ವೀರಶೈವ ಬಳಗದ 21ನೇ ವಾರ್ಷಿಕೋತ್ಸವವನ್ನು ಮೈಸೂರಿನ JSS ಕಾನೂನು ಕಾಲೇಜಿನಲ್ಲಿ ಏರ್ಪಡಿಸಿದ್ದು, ಬಳಗದ ಸಂಸ್ಥಾಪಕಿ ಮತ್ತು ಅಧ್ಯಕ್ಷೆಯಾದ ಶ್ರೀಮತಿ ಗೀತಾ ಈಶ್ವರವರ ನೇತೃತ್ವದಲ್ಲಿ ಈ ಸಮಾರಂಭವು ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಕಾರ್ಯಕ್ರಮದ ಕೆಲವು ಚಿತ್ರಗಳು ಹಾಗೂ ವಿಡಿಯೋಗಳನ್ನು 2 ಭಾಗಗಳಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ದಯವಿಟ್ಟು ವೀಕ್ಷಿಸಿ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸಿ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಾನು ಹಾಕೋ ವಿಡಿಯೋಗಳು ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಧನ್ಯವಾದಗಳು. ಓಂ ಶ್ರೀ ಗುರುಬಸವಲಿ ಸ್ಪಂದನ ವೀರಶೈವ ಬಳಗ ರಾಮಾಪುರ ಗೋಪಿಶೆಟ್ಟಿಯೂರು ನಿವಾಸಿಗಳ ವೀರಶೈವ ವೇದಿಕೆ ಮೈಸೂರು ಬಸವ ಜಯಂತಿ ಮತ್ತು ಬಳಗದ 21ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಈಗ ಶುರು ಮಾಡಲಿದ್ದೇವೆ. ಮೊದಲಿಗೆ ನಮ್ಮ ಸ್ಪಂದನ ವೀರಶೈವ ಬಳಗದ ಯುವತಿಯರಿಂದ ವಚನ ಗಾಯನ. ಎಲ್ಲರಿಗೂ ಬೆಳಗಿನ ಶುಭೋದಯ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಗುರುವೇ
ಸದ್ಗತಿದಾತನು ಗುರುವೇ ಸದ್ಗತಿದಾತನು ಗುರುವೇ ಸದ್ಗತಿದಾತನು ಆಡಿದೊಡೆ ಎನ್ನೊಡೆಯನ ಹಾಡುವೆ ಆಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಆಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡೊಡೆ ಎನ್ನೊಡೆಯನ ಬೇಡುವೆ ಒಡೆಯೊಡನ ತೋರಿ ಎನ್ನ ಬಡತನವ ವಿನ್ನಯಿಸುವೆ ಒಡೆಯೊಡನ ತೋರಿ ಎನ್ನ ಬಡತನವ ವಿನ್ನಯಿಸುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಸೆರಗೊಡ್ಡಿ ಬೇಡುವೆ ದೇವರಿಗೆ ಸೆರಗೊಡ್ಡಿ ಬೇಡುವೆ ಆಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಆಡಿದೊಡೆ ಎನ್ನೊಡೆಯನ ಹಾಡುವೆ ವಿಭೂತಿ ಚಿನ್ನ ಚಿನ್ನವಯ್ಯ ವಿಭೂತಿ ಚಿನ್ನ ಚಿನ್ನವಯ್ಯ ವಿಭೂತಿ ಧರಿಸಿದರೆ ಹೋಗುವುದು ಭವರೋಗ ವಿಭೂತಿ ಚಿನ್ನ ಚಿನ್ನವಯ್ಯ ವಿಭೂತಿ ಚಿನ್ನ ಚಿನ್ನವಯ್ಯ ಅರುಕೊಂಡು ಹೊಚ್ಚೆದ್ದು ಕುಣಿದಾರೆ ನಿದ್ರಾಣ ಮಾಡುವುದು ವಿಭೂತಿ ನಿನ್ನ ಅರುಕೊಂಡು ಹೊಚ್ಚೆದ್ದು ಕುಣಿದಾರೆ ನಿದ್ರಾಣ ಮಾಡುವುದು ವಿಭೂತಿ ನಿನ್ನ ನಿದ್ರಾಣ ಮಾಡುವುದು ವಿಭೂತಿ ನಿನ್ನ ವಿಭೂತಿ ಚಿನ್ನ ಚಿನ್ನವಯ್ಯ ವಿಭೂತಿ ಚಿನ್ನ ಚಿನ್ನವಯ್ಯ ಅನ್ನದ ನಡಿಗೆಗೆ ವಿಭೂತಿ ಧರಿಸಿದರೆ ಅಮೃತವಾಗುವುದು ಗಳಿಗೆ ನಿನ್ನ ಅನ್ನದ ನಡಿಗೆಗೆ ವಿಭೂತಿ ಧರಿಸಿದರೆ ಅಮೃತವಾಗುವುದು ಗಳಿಗೆ ನಿನ್ನ ಅಮೃತವಾಗುವುದು ಅಡಿಗೆ ನಿನ್ನ ವಿಭೂತಿ ಚಿನ್ನ ಚಿನ್ನವಯ್ಯ ವಿಭೂತಿ ಚಿನ್ನ ಚಿನ್ನವಯ್ಯ ತುಂಬಿರದ ಪಾಲೆ ಎಂಜಲ ಗಂಗಳ ಮಡಿ ಮಾಡಿ ಬಿಡುವುದು ವಿಭೂತಿ ನಿನ್ನ ತುಂಬಿರದ ಪಾಲೆ ಎಂಜಲ ಗಂಗಳ ಮಡಿ ಮಾಡಿ ಬಿಡುವುದು ವಿಭೂತಿ ನಿನ್ನ ಮಡಿ ಮಾಡಿ ಬಿಡುವುದು ವಿಭೂತಿ ನಿನ್ನ ವಿಭೂತಿ ಚಿನ್ನ ಚಿನ್ನವಯ್ಯ ವಿಭೂತಿ ಚಿನ್ನ ಚಿನ್ನವಯ್ಯ ಮಕ್ಕಳು ಮರಿಗೆ ಪೀಡೆ ಪರಿಹಾರ ಮೊಸಲಿಗೆ ಧರಿಸಲು ವಿಭೂತಿಯನ್ನ ಮಕ್ಕಳು ಮರಿಗೆ ಪೀಡೆ ಪರಿಹಾರ ಮೊಸಲಿಗೆ ಧರಿಸಲು ವಿಭೂತಿಯನ್ನ ಮೊಸಲಿಗೆ ಧರಿಸಲು
ಕಂಜಿ ಸ್ವಂತ ಕಂಜಿ ಮೂರು ಕಣ್ಣಿನ ಮುಗಿಲ ಬಣ್ಣದ ಮುದ್ದು ಮಾದಯ್ಯ ಮೂರು ಕಣ್ಣಿನ ಮುಗಿಲ ಬಣ್ಣದ ಮುದ್ದು ಮಾದಯ್ಯ ನೆತ್ತಿಯ ಮೇಲೆ ನಾಗರ ಜಡೆ ಹರಿದು ಬಾರಯ್ಯ ನಿಮ್ಮ ನೆತ್ತಿಯ ಮೇಲೆ ನಾಗರ ಜಡೆ ನಲಿದು ಬಾರಯ್ಯ ಅಯ್ಯ ಮೂರು ಕಣ್ಣಿನ ಮುಗಿಲ ಬಣ್ಣದ ಮುದ್ದು ಮಾದಯ್ಯ
ಎಲ್ಲರಿಗೂ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ.
ವೇದಿಕೆಗೆ ಆಹ್ವಾನಿಸುತ್ತೇನೆ. ಸ್ಪಂದನ ವೀರಶೈವ ಬಳಗ ರಾಮಪುರ ಗೋಪಿಶೆಟ್ಟಿಯೂರು ಗ್ರಾಮದ ಮೈಸೂರು ನಿವಾಸಿಗಳ ವೀರಶೈವ ವೇದಿಕೆ ಮೈಸೂರು ಇದರ ವತಿಯಿಂದ ಇಂದು ಬಸವ ಜಯಂತಿ ಮತ್ತು ಬಳಗದ 21ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. 12ನೇ ಶತಮಾನದಲ್ಲಿಯೇ ಸಾಮಾಜಿಕ ಕ್ರಾಂತಿಗೆ ನಾಂದಿ ಹಾಡಿದವರು ವಿಶ್ವಗುರು ಕ್ರಾಂತಿಯೋಗಿ ಬಸವಣ್ಣನವರು. ವಚನಗಳ ಮೂಲಕ ಸಾಮಾಜಿಕ ಜಾಗೃತಿಯನ್ನು ಮೂಡಿಸಿದ ಭಕ್ತಿ ಭಂಡಾರಿ ತತ್ವಜ್ಞಾನಿ ಬಸವಣ್ಣನವರು. ಅನುಭವ ಮಂಟಪದಲ್ಲಿ ರಚಿತವಾದ ವಚನ ವಾಂಗ್ಮಯ ನಿತ್ಯ ಹರಿಕಾರರು ಬಸವಣ್ಣನವರು. ಇಷ್ಟಲಿಂಗದ ಪರಿಕಲ್ಪನೆಯನ್ನು ಮೂಡಿಸಿ ಅದನ್ನು ಗಣಲಾಂಛನವನ್ನಾಗಿ ಮಾಡಿ ಕಲ್ಯಾಣದ ಕಾರ್ಯಕ್ಷೇತ್ರದಲ್ಲಿ ನವ ಸಮಾಜವನ್ನು ನಿರ್ಮಿಸಿದ ಮಹಾಮಾನವತಾವಾದಿ ಬಸವಣ್ಣನವರು. ಸಮಾನತೆ, ಕಾಯಕ ಮತ್ತು ದಾಸೋಹ ತತ್ವಗಳನ್ನು ಸ್ವೀಕರಿಸುವ ಮತ್ತು ಆಚರಿಸುವ ಯಾರು ಬೇಕಾದರೂ ಶಿವಶರಣರಾಗಬಹುದು ಎಂದು ಜಗತ್ತಿಗೆ ಸಾರಿದ ಜಗಜ್ಯೋತಿ ಬಸವಣ್ಣನವರ ಜಯಂತಿ ಆಚರಣೆಯು ಬಹಳ ಔಚಿತ್ಯಪೂರ್ಣ ಎನಿಸಿದೆ. ಅಯ್ಯ ನಿಮ್ಮ ಶರಣನ ಹತ್ಯಕ್ಕೆ ತಂದೆಯಾಗಿ ನೆನೆದು ಸುಖಿಯಾಗಿ ನಾನು ಬದುಕಿದೆನಯ್ಯ. ಅದೇನು ಕಾರಣ ತಂದೆಯಿಂದಲಿದೆನಯ್ಯ. ಅರಿದರಿದು ನಿಮ್ಮ ಶರಣನವರು ಆಚರಿಸುವ ಆಚರಣೆಯ ಕಂಡೆದನಯ್ಯ ಕೂಡಲ ಸಂಗಮ ದೇವ. ಕಾರ್ಯಕ್ರಮದ ಮೊದಲಿಗೆ ಸಾಮೂಹಿಕ ಪ್ರಾರ್ಥನೆ ನಡೆಸಿಕೊಡಲಿದ್ದಾರೆ ಶ್ರೀಮತಿ ಲತಾ ರಾಜಶೇಖರ್ ಮತ್ತು ಶ್ರೀಮತಿ ಸುಮತಿ ಬಾಲ್. ಬಸವ ಬೆಳಗು ಬೆಳಗಲಿ, ಬಸವ ಬೆಳಗು ಬೆಳಗಲಿ, ಬಸವ ಬೆಳಗು ಬೆಳಗಲಿ, ಭವದ ഇരുಳು ಕಳೆಯಲಿ, ಬಸವ ಬೆಳಗು ಬೆಳಗಲಿ, ಭವದ ഇരുಳು ಕಳೆಯಲಿ, ಹೃದಯ ನಯನವು ತೆರೆಯಲಿ, ಸದಯ ಬಸವನ ನೆನೆಯಲಿ, ಹೃದಯ ನಯನವು ತೆರೆಯಲಿ, ಸದಯ ಬಸವನ ನೆನೆಯಲಿ, ಕಲ್ಯಾಣ ಬಸವನ ನೆನೆಯಲಿ, ಕಲ್ಯಾಣ ಬಸವನ ನೆನೆಯಲಿ, ಬಸವ ಬೆಳಗು ಬೆಳಗಲಿ. ಮೋಹಾಕಾಶದ ಮಂಜು ಸರಿಯಲಿ, ಎದೆಯ ಕಮಲವು ಹರಡಲಿ, ಮೋಹಾಕಾಶದ ಮಂಜು ಸರಿಯಲಿ, ಎದೆಯ ಕಮಲವು ಹರಡಲಿ, ಜೀವ ಜೀವದ ಜಡದೆ ಕಳೆಯಲು ಜಗದಿ ಬೆಳಕು ಸುರಿಯಲಿ, ಜೀವ ಜೀವದ ಜಡದೆ ಕಳೆಯಲು ಜಗದಿ ಬೆಳಕು ಸುರಿಯಲಿ, ಬಸವ ಬೆಳಕು ಬೆಳಗಲಿ. ಅಹಂಕಾರವ ಮೆರೆಸಿ ಮೆರೆಯುವ ಅಂಧಕಾರವು ತೊಲಗಲಿ, ಅಹಂಕಾರವ ಮೆರೆಸಿ ಮೆರೆಯುವ ಅಂಧಕಾರವು ತೊಲಗಲಿ, ಆತ್ಮ ಬೆಳಗುವ ಜ್ಞಾನ ತೇಜಲಿ, ಶಾಂತಿ ದೀಪವು ಉರಿಯಲಿ, ಆತ್ಮ ಬೆಳಗುವ ಜ್ಞಾನ ತೇಜಲಿ, ಶಾಂತಿ ದೀಪವು ಉರಿಯಲಿ, ಬಸವ ಬೆಳಗು ಬೆಳಗಲಿ, ಭವದ ഇരുಳು ಕಳೆಯಲಿ, ಬಸವ ಬೆಳಗು ಬೆಳಗಲಿ, ಭವದ ഇരുಳು ಕಳೆಯಲಿ, ಬಸವ ಬೆಳಗು ಬೆಳಗಲಿ. ವಿಶ್ವಗುರು ಬಸವಣ್ಣನವರಿಗೆ ಜೈ. ವಿಶ್ವಗುರು ಬಸವಣ್ಣನವರಿಗೆ ಜೈ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಗಣ್ಯರು ಮತ್ತು ತಮ್ಮೆಲ್ಲರನ್ನು ಸ್ವಾಗತಿಸಲಿದ್ದಾರೆ ಸ್ಪಂದನ ವೀರಶೈವ ಬಳಗದ ಅಧ್ಯಕ್ಷರಾದ ಶ್ರೀಮತಿ ಗೀತಾ ಈಶ್ವರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
ಹುಲ್ಲಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ಬಿಸಿಲಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಬಸವಣ್ಣನೇ ಗುರು, ಬಸವಣ್ಣನೇ ಲಿಂಗ, ಬಸವಣ್ಣನೇ ಜಂಗಮವೆನಗೆ, ವಸುದೇಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿನ್ನೆಸರಿಟ್ಟ ಗುರು ಬಸವಣ್ಣನಯ್ಯ. ಬಸವಾದಿ ಪ್ರಮುಖರನ್ನು ಮಂದಿರದಲ್ಲಿ ಧ್ಯಾನಿಸುತ್ತಾ ಜಗದೆಲ್ಲೆದ ಜ್ಞಾನವಾಹಿನಿಯನ್ನು ಬಿತ್ತುತ್ತಿರುವ ಸುತ್ತೂರು ಜಗದ್ಗುರುಗಳ ಪಾದಾರವಿಂದಗಳಲ್ಲಿ ಭಕ್ತಿಯಿಂದ ಸ್ಮರಿಸುತ್ತಾ, ಅತಿಥಿ ದೇವೋ ಭವ ಎಂಬುದು ಭಾರತೀಯರ ಸಂಸ್ಕಾರ ಗುಣ, ಶರಣರ ಬರುವೆಮಗೆ ಪ್ರಾಣ ಜೀವಾಳವಯ್ಯ ಎಂಬುದು ಶರಣ ಸಂಸ್ಕೃತಿ. ಇನ್ನು ಸ್ಪಂದನಾ ವೀರಶೈವ ಬಳಗದ 21ನೇ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿರುವ ಗಣ್ಯರನ್ನು, ವೇದಿಕೆಯ ಮುಂಭಾಗದಲ್ಲಿರುವ ಸರ್ವರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿರುವ ಶ್ರೀರಾಮ ಯೋಗೀಶ್ವರ ಮಠ, ಬೇಬಿ ಬೆಟ್ಟ, ತಾಂಡವಪುರ ಶ್ರೀ ಶ್ರೀ ಶಿವಬಸಪ್ಪ ಸ್ವಾಮಿಗಳ ಗುರುವಿನ ಕೃಪೆ ಬದುಕಿಗೆ ಬೆಳಕು, ಪ್ರತಿಭೆಯ ಗೌರವ, ಭವಿಷ್ಯಕ್ಕೆ ಭದ್ರತೆ ಎಂಬ ಸಾರ್ಥಕತೆ ಎನ್ನುವ ಹಾಗೆ ಈ ದಿನ ಕಾರ್ಯಕ್ರಮಕ್ಕೆ ಬಂದಿರುವುದು ನಮ್ಮ ಪುಣ್ಯ ಎಂದು ಶ್ರೀಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸುತ್ತೇವೆ. ಹಾಗೆಯೇ ಈ ನಮ್ಮ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲು ಆಗಮನಿಸಿರುವ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು, ಜನಾನುರಾಗಿಗಳು ಆಗಿರುವ ಶ್ರೀ ಎಚ್ ವಿ ರಾಜೀವ್ ಅವರು ನಮ್ಮ ಕರೆಗೆ ಹೋಗೊಟ್ಟು ಬಂದಿರುವುದು ಸಂತೋಷ ತಂದಿದೆ. ಅವರಿಗೆ ಮನದಾಳದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ, ಅವರ ಸರಳ ಸಜ್ಜನಿಕೆ ನಮ್ಮ ಬಳಗದ ಮೇಲೆ ಇರುವ ಗೌರವಕ್ಕೆ ನಮ್ಮೆಲ್ಲರ ತುಂಬ ಹೃದಯದ ಸ್ವಾಗತವನ್ನು ಮತ್ತೊಮ್ಮೆ ಬಯಸುತ್ತೇನೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಬರಬೇಕೆಂದು ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿ ಮುಖ್ಯ ಉಪನ್ಯಾಸಕವನ್ನು ನೀಡಲು ಆಗಮನಿಸಿರುವ ಹೆಸರಾಂತ ಸಹಾಯಕ ಆಡಳಿತಾಧಿಕಾರಿಗಳು, ಸುತ್ತೂರು ವಿದ್ಯಾಸಂಸ್ಥೆಗಳು, ಇವರಿಗೆ ಸ್ವಾಗತವನ್ನು ಬಳಗದ ಪರವಾಗಿ ವೈಯಕ್ತಿಕವಾಗಿ ಬಯಸುತ್ತೇವೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮನಿಸಿರುವ ಕದರಿ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಶೋಭಾ ಜಯಪ್ರಕಾಶ್ ಅವರು ಕ್ರಿಯಾಶೀಲತೆಯಿಂದ, ತುಂಬ ಚಟುವಟಿಕೆಯಿಂದ ಕದರಿ ಮಹಿಳಾ ವೇದಿಕೆಯನ್ನು ಮುನ್ನಡೆಸುತ್ತಿದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇವೆ. ಇನ್ನು ಸ್ಪಂದನಾ ಬಳಗದ ಉದ್ದೇಶವೇನೆಂದರೆ, ನಮ್ಮ ಬಳಗ ನಮ್ಮ ಸಂಸ್ಕೃತಿ, ಸಂಪ್ರದಾಯ ಮತ್ತು ಮೌಲ್ಯಗಳನ್ನು, ಉತ್ತಮ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ತಲುಪಿಸುವುದೇ ನಮ್ಮ ಕರ್ತವ್ಯವಾಗಿದೆ. ಸಮಾಜದಲ್ಲಿ ಯಾರೇ ಕಷ್ಟದಲ್ಲಿದ್ದರೂ ಅವರಿಗೆ ಸಹಾಯ ಮಾಡುವ ಮನೋಭಾವವನ್ನು ಬೆಳೆಸುವುದು, ಸೇವಾ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದು ಮತ್ತು ಮಾನವೀಯ ಮೌಲ್ಯಗಳನ್ನು ಉಳಿಸುವುದು ನಮ್ಮ ಗುರಿಯಾಗಿದೆ. ಇಂತಹ ಸೇವಾ ಮನೋಭಾವ ಮತ್ತು ಸಂಸ್ಕಾರದ ಬದುಕು ಮುಂದಿನ ಪೀಳಿಗೆಗೆ ಒಂದು ಉತ್ತಮ ಬೆಳವಣಿಗೆ ಆಗಲಿ ಎಂಬುದೇ ನಮ್ಮ ಈ ಬಳಗದ ಆಶಯವಾಗಿದೆ. ಇನ್ನು ಈ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಾಯ, ಸಹಕಾರ, ಪ್ರೋತ್ಸಾಹ ನೀಡುತ್ತಿರುವ ಕಾರ್ಯಕಾರಿ ಸಮಿತಿ ಹಾಗೂ ಸ್ಪಂದನಾ ಬಳಗದ ಎಲ್ಲ ಸದಸ್ಯರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಇನ್ನು ನಮ್ಮ ಕಾರ್ಯಕ್ರಮಕ್ಕೆ ಆಗಮನಿಸಿರುವ ಪತ್ರಿಕಾ ಮಾಧ್ಯಮದವರಿಗೂ, ಸಮೂಹ ಮಾಧ್ಯಮದವರಿಗೂ, ಛಾಯಾಗ್ರಾಹಕರಿಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ನಮ್ಮ ಕರೆಗೆ ಹೋಗೊಟ್ಟು ಬಂದಿರುವ ಹಲವಾರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೂ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಜಯಪ್ಪ ಹೊನ್ನಾಳಿಯವರು ಬಂದಿದ್ದಾರೆ. ಅವರಿಗೆ ಸ್ವಾಗತ ಸುಸ್ವಾಗತಿಸುತ್ತಾರೆ. ಹಾಗೆಯೇ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಪ್ರಾಪ್ತರಾಗಿರುವ ಕೆ.ವಿ. ಮಲ್ಲೇಶ್ ಅವರು ಬಂದಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸುತ್ತೀವಿ. ಎಲ್ಲರೂ ನನ್ನ ಮನಸ್ಸಿನಲ್ಲಿ ಬಂದಿದೆ. ನಮ್ಮ ಕಡೆಗೆ ಹೋಗೊಟ್ಟು ಬಂದಿರುವ ಎಲ್ಲ ಹೃದಯ ಶ್ರೀಮಂತರಿಗೆ ನನ್ನ ಮನದಾಳದ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮವನ್ನು ನಡೆಸಲು ಸ್ಥಳಾವಕಾಶ ಮಾಡಿಕೊಟ್ಟಿರುವ JSS ಕಾನೂನು ಕಾಲೇಜು ಸಿಬ್ಬಂದಿ ವರ್ಗದವರಿಗೂ
ಸ್ವಾಗತವನ್ನು ಬಯಸುತ್ತೇನೆ. ಇನ್ನು ಹಲವಾರು ಬಳಗದಿಂದ ನನ್ನ ಗೆಳತಿಯರಿಗೆ ಬಂದಿದ್ದಾರೆ. ನನ್ನ ಮನದಾಳದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ನನ್ನ ಕುಟುಂಬ ವರ್ಗಕ್ಕೂ ಸ್ವಾಗತ, ಧನ್ಯವಾದ ಎರಡು ಹೇಳ್ತಾ ಇದ್ದೀನಿ. ಮತ್ತೆ ಈಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಎಲ್ಲರಿಗೂ ಸ್ವಾಗತ. ಜೈ ಕರ್ನಾಟಕ. ಧನ್ಯವಾದಗಳು. ನಮ್ಮ ಬಳಗದ ಅಧ್ಯಕ್ಷರಾದಂತಹ ಗೀತಾ ಈಶ್ವರ್ ಅವರನ್ನ ಪರಿಚಯಿಸಿ ಸ್ವಾಗತಿಸಲಿದ್ದಾರೆ ಶ್ರೀಮತಿ ನೇತ್ರಾ ವಿಶ್ವನಾಥ್.